ಹಲೋ ಎಲ್ರಿಗೂ. ಸೊ ಇವತ್ತು ವೀಡಿಯೋನ ನೈಟ್ ಆಗಲೇ ಒಂದು 7:30 ಆಗಿದೆ, ಈಗ ಶುರು ಮಾಡಿದ್ದೀನಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ತಲೆಗೆ ಫುಲ್ ಎಣ್ಣೆ ಹಚ್ಬಿಟ್ಟಿದ್ದೀನಿ, ಹಾಗಾಗಿ ಸ್ವಲ್ಪ ಆಯಿಲಿ ಥರ ಕಾಣಿಸ್ತಾ ಇದೆ ಫೇಸನ್ನು ಮತ್ತು ತಲೆ ನೋಡಿ ಈ ರೀತಿ ಇದೆ. ಹಾಗೆ ವೀಡಿಯೋದಲ್ಲಿ ತುಂಬ ಜನ ಕೇಳಿದ್ದೇನೆಂದರೆ ತಿರುಪತಿ ವೀಡಿಯೋಸ್ಗೆ ನಿಮಗೆ ದರ್ಶನ ಎಷ್ಟು ಗಂಟೆಗಾಯಿತು, ಮತ್ತು ನಿಮಗೆ ಹೋಗಿ ಬಂದಿರೋ ಖರ್ಚು ಎಷ್ಟಾಯಿತು. 2 ಮೆಂಬರ್ಸ್ ಹೋಗಿದ್ರಲ್ಲ, ನಮ್ಮ ಮನೆಯಿಂದ ನಾವು 2 ಮೆಂಬರ್ಸು. ಸೊ ನಿಮ್ಮ 2 ಮೆಂಬರ್ಸ್ಗೆ ಖರ್ಚು ಎಷ್ಟು ಬಂತು, ಮತ್ತು ಅಲ್ಲಿ ರೂಮ್ ಹೆಂಗೆ ತೊಗೊಂಡ್ರಿ, ತುಂಬ ಡೌಟ್ಸ್ ಕೇಳಿದ್ದೀರಾ. ಅದರಲ್ಲಿ ನಾನು ಸ್ವಲ್ಪ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಜನ ಹೋಗಬೇಕು ಅಂತ ಇದ್ದಾರಂತೆ. ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರು ನಾವು ಹೋಗ್ಬೇಕಂತ ಇದ್ದೀವಿ ಸಿಸ್ಟರ್, ಅದಕ್ಕೋಸ್ಕರ ಖರ್ಚು ಎಷ್ಟಾಯಿತು, ಮತ್ತು ಅಲ್ಲಿ ರೂಮ್ ಹೆಂಗೆ ತೊಗೋಬೇಕು, ಇದೆಲ್ಲ ನಮಗೆ ಐಡಿಯಾ ಇಲ್ಲ, ಹೇಳಿ ಸ್ವಲ್ಪ ನಮಗೂ ಒಂದು ಪ್ಲ್ಯಾನಿಂಗ್ ಅನ್ನೋದು ಮುಂಚೆನೇ ಇರುತ್ತಲ್ವಾ ಅಂತಂದು ಕೇಳಿದ್ರಿ. ಹಾಗಾಗಿ ಮತ್ತು ಅಲ್ಲಿ ತಿರುಪತಿಯಲ್ಲಿ ಏನೇನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ರಿ ಅಂತಂದು ಕೇಳಿದ್ರಿ. ಹಾಗಾಗಿ ಇದನ್ನೆಲ್ಲ ಒಂದು ಇನ್ಫಾರ್ಮೇಷನ್ ವೀಡಿಯೋ ಥರನೇ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತು ವೀಡಿಯೋನ ಶುರು ಮಾಡಿದೆ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ಮನೆಯವರು ಇಲ್ಲೇ ಇದ್ದಾರೆ, ಕೆಲ್ಸಕ್ಕೆ ಹೋಗಿ ಬಂದಿದ್ದಾರೆ ಪಾಪ. ಮಂಜಪ್ಪ ಏನೇನು ಕೊಡಿಸ್ತಪ್ಪ ತಿರುಪತಿಲಿ ನನಗೆ ಶಾಪಿಂಗ್ ಏನೇನು ಮಾಡಿಸ್ದೆ? ಲಾಡ್ ಕೊಡಿಸ್ಲಿಲ್ಲ. ಲಾಡ್ ಕೊಡಿಸ್ಲಿಲ್ಲ, ಲಾಡಲ್ಲ ಶಾಪಿಂಗ್ ಅಂದರೆ ನನಗೆ ಬಟ್ಟೆ, ಬ್ಯಾಗುಗಳು, ಮತ್ತು ಏನಾದರೂ ಸರಗಳು ಹಾಕ್ಕೊಳ್ಳೋವು. 2 ಸಾರ ಕೊಡಿಸಿದ್ನಲ್ಲ. 2 ಸಾರ ನಿನ್ನ ಸೊಸೆಯರ್ಗೆ ಕೊಡ್ಸಿರೋದು, ನನಗಲ್ಲ. ನಿನಗೆಲ್ಲ ಪ್ರಮೋಷನ್ ಬರ್ತಾವಲ್ಲ. ಅಮ್ಮ ಫಿಲ್ಟರ್ ಇಲ್ಲದೆ ಇರೋಂಥ ಮನುಷ್ಯ. ಪ್ರಮೋಷನ್ ಬರ್ತಾವಲ್ಲ ನಿನಗೆ ಯಾಕೆ ದುಡ್ಡು ಕೊಟ್ಟು ತಗೊಳ್ಳೋದು ಅಂತ. ಇನ್ನೊಂದು ಸ್ವಲ್ಪ ದುಡ್ಡು ಉಳಿತಾಯ ಮಾಡೋದು, ದುಡ್ಡು ಸ್ವಲ್ಪ ಉಳಿಸೋದಂದರೆ ಈ ಮಧ್ಯೆ ನಮ್ಮ ಹಸ್ಬೆಂಡು. ಮುಂಚೆ ಎಲ್ಲ ತುಂಬ ಹಾಳು ಮಾಡಿರೋರು ಅವರೇ, ಈಗ ಉಳಿಸ್ತಾ ಇರೋರು ಅವರೇನೆ. ನಾನು ಆ ಥರ ಅಲ್ಲ, ಮುಂಚೆಯಿಂದಲೂ ಒಂದೇ ಥರ ನಂದು ಲಿಮಿಟಾಗಿ ಖರ್ಚು ಅನ್ನೋದಿರುತ್ತೆ, ಜಾಸ್ತಿ ಓವರಾಗಿ ಖರ್ಚು ಮಾಡಲ್ಲ ನಾನು. ಹಾಗಾಗಿ ಈಗ ತುಂಬ ಅದೇನೋ ಅಂತಾರಲ್ಲ, ಊರೆಲ್ಲ ಹಾಳಾದ್ಮೇಲೆ ಊರ್ ಬಾಗ್ಲು ಹಾಕಿದ್ರು ಅಂತ, ಹಂಗೆ ಎಲ್ಲ ಹಾಳಾಗೋದ್ಮೇಲೆ ಊರ್ ಬಾಗ್ಲು ಹಾಕ್ತಾವ್ರೆ, ಯಾರು ಬರಬಾರ್ದು ಅಂತ ಕಳ್ರು. ನಾನು ಏನೋ ದುಡ್ಡು ಜಾಸ್ತಿ ಮಾಡಕ್ಕೆ ವೇಸ್ಟ್ ಮಾಡಿದ್ನಿ, ವೇಸ್ಟ್ ಆತು. ಇವಾಗ ದುಡ್ಡು ನಾನೇನು ಖರ್ಚು ಮಾಡ್ಬೇಕಂತ ಮಾಡ್ಲಿಲ್ಲ, ಗೆದ್ಕೊಂಡವ್ರು ಏನ್ ಮಾಡೋಣ. ಅಯ್ಯೋಯ್ಯೋ ಪಾಪ, ನಮ್ಮ ಮನೆಯವ್ರ ಹತ್ರ ಎಲ್ಲ ಗೆದ್ಕೊಂಡವ್ರೆ. ಯಾರ್ಯಾರು ವಿಡಿಯೋ ನೋಡ್ತೀರೋ, ನಮ್ಮ ಮನೆಯವರ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ನಮ್ಮ ಮನೆಯವ್ರ ಪರಿಚಯ ಆಗಿರೋರು ಪ್ಲೀಸ್ ನಮ್ಮ ಮನೆಯವ್ರ ದುಡ್ಡು ಯಾರಾದರೂ ಗೆದ್ಕೊಂಡಿದ್ರೆ ಕೊಟ್ಬಿಡ್ರಪ್ಪ. ಅಯ್ಯೋ ತುಂಬ ಕಷ್ಟಪಡ್ತಾವ್ರೆ, ತುಂಬ ಬಾಧೆ ಪಡ್ತಾವ್ರೆ. ಬಡ್ಡಿ ಏನು ಬೇಡ, ಅಸ್ಲೊಂದು ಕೊಟ್ಬಿಡ್ರಿ ಸಾಕು. ಬೇಡ, ಕರೆಕ್ಟಾಗಿ ನಿಯತ್ತಾಗಿ ಆಡಿ ನಿಯತ್ತಾಗಿ ಗೆದ್ಕೊಂಡವ್ರು. ನಂಗೆ ಆಡಕ್ ಬರ್ತಾ ಸೋತಿರೋದ. ಅಯ್ಯೋ ಕಂದ, ನಮ್ಮ ಮನೆಯವ್ರಿಗೆ ಆಡಕ್ ಬರ್ತಾ ಸೋತಿದಾರಂತೆ. ಪರವಾಗಿಲ್ಲ ಬಿಡ್ರಿ, ಎಲ್ಲ ಬಿಟ್ಟಾಕಿದಿರಲ್ಲ. ಬೇಡಮ್ಮ, ನನ್ನ ಕೈಲಿ ಆಗಲ್ಲಮ್ಮ ಸ್ವಾಮಿ, ಬೋಲ್ ಟೆನ್ಷನ್ ಅದು. ಎಲ್ಲ ಬಿಟ್ಟಾಕಿ ಈಗ ಆರಾಮಾಗಿ ಒಂದು ಗಂಡ ಹೆಂಡತಿ 2 ಮಕ್ಕಳು ಸಾಧಾರಣವಾಗಿ ಹಳ್ಳಿಯಲ್ಲಿ ಯಾವ ರೀತಿ ಜೀವನ ಮಾಡ್ತಾರ ಆ ರೀತಿ ಜೀವನ ಮಾಡ್ತಾ ಇದೀವಿ ಈಗ. ಇನ್ನೊಂದು ಈಸಿಯಾಗಿ ಬಂದಿರೋ ದುಡ್ಡು ಯಾವ್ದೇ ಕಾರಣಕ್ಕೆ ಕೋಟಿ ರೂಪಾಯಿ ಬರ್ಲಿ, ಅದು ಉಳಿಯಲ್ಲ. ಅದು ಅರ್ಥ ಆಗಕ್ ನಮ್ಗೆ 15 ವರ್ಷ ಬೇಕಾಯ್ತು. ಒಂದು ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ. ಬರ್ತೈತೆ ಎಲ್ಲ ಕಳ್ಕೊಂಡ್ರೆ ಅಲ್ಲೇ ಹುಡುಕ್ಬೇಕು ಅಂತಿದ್ದೆ, ಆದ್ರೆ ವೇಸ್ಟ್ ಹುಡುಕದು. ಎಲ್ಲ ಕಳ್ಕೊಂಡಿದ್ರೆ ಹುಡುಕ್ಬೋದು, ಅದು ಆಡಿರೋದು ಅದು ಸಿಗಲ್ಲ. ಹೌದು ನೋಡ್ರಿ, ಏನಾದ್ರೂ ಒಂದು ಒಡವೆನೋ ಈ ಥರ ಏನಾದರೂ ಕಳ್ದಿರೋದು ಹುಡುಕೋದ್ರಲ್ಲಿ ಒಂದು ನ್ಯಾಯ ಇರುತ್ತೆ. ಅದ್ಬಿಟ್ಟು ನಮ್ಮ ದುಡ್ಡು ತಗೊಂಡೋಗಿ ನಮಗೆ ಅಂದರೆ ಮೈಂಡ್ ಕೆಲಸ ಮಾಡ್ದೇನೆ ಹೋಗ್ಬಿಟ್ಟು ಅಂತ ಕೆಟ್ಟಿದ್ರಲ್ಲೆಲ್ಲ ಆಡ್ಬಿಟ್ಟು ನಮ್ಗೆ ಅಲ್ಲೇ ಬರಬೇಕು ಅಂದರೆ ಹೆಂಗೆ ಬರುತ್ತೆ ಅದು? ಹಂಗಾಗಿ ನಮ್ಮ ಮನೆಯವ್ರಿಗೆ ಎಷ್ಟು ಅರ್ಥ ಮಾಡಿಸಿದ್ರು ಮಾಡ್ಕೊಂತಿರ್ಲಿಲ್ಲ, ಏನು ಹೇಳಿದ್ರು ಅರ್ಥ ಆಗ್ತಿರ್ಲಿಲ್ಲ, ಆ ಥರ ಮಾಡ್ಕೊಂಡಿದ್ರು ಜೀವನ. ಸೊ ಈಗ ಏನೋ ಗೊತ್ತಿಲ್ಲ, ಯಾವ ದೇವ್ರ ಬುದ್ಧಿ ಕೊಟ್ಟು ಆ ಥರ ಇರೋ ಮೈಂಡ್ನ ಚೇಂಜ್ ಮಾಡಿ ಈ ಥರ ಮಾಡಿದಾರೆ ಅಂದರೆ, ಯಪ್ಪ ನನ್ನ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಿದ್ದೀನಿ ಅಂದರೆ ಇದೇನೆ. ನಮ್ಮ ಮನೆಯವ್ರನ್ನ ಒಳ್ಳೆ ಸ್ಥಿತಿಲಿ ಒಳ್ಳೆ ರೀತಿಲಿ ನೋಡೋದಕ್ಕೆ ನಾನು ಇದೊಂದು ಸಾಧನೆ ಮಾಡಿರೋ ರೀತಿನೇ ಖುಷಿ ಪಡ್ತೀನಿ. ಯಾವಾಗಲೂ ನನಗೆ ನಾನೇ ಮೆಚ್ಕೊತಾ ಇರ್ತೀನಿ. ಹೆಂಗೋ ಬಿಡಪ್ಪ, ನಮ್ಮ ಮನೆಯವ್ರು ಚೇಂಜ್ ಆದರು, ಏನು ನನ್ನ ಅದೃಷ್ಟನೋ ಇಲ್ಲ ನನ್ನ ಮಕ್ಕಳ ಅದೃಷ್ಟನೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಚೇಂಜ್ ಆಗಿ ನಮಗೆ ಒಂದು ಗಂಡ ಹೆಂಡತಿ ಮಕ್ಕಳು ಅಂತ ಒಂದು ಮನೆ ಸಿಕ್ತು ನಮಗೆ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಪಡ್ತಾ ಇರ್ತೀನಿ ಯಾವಾಗಲೂ ಅಷ್ಟೇ ನಾನು, ಇವ್ರು ಚೇಂಜ್ ಆದಾಗಿಂದ. ಹಾಗಾಗಿ ನಮ್ಮ ಮನೆಯವರು ಆ ಥರ ಎಲ್ಲ ಹಾಳು ಮಾಡಿದ್ರು. ಈಗ ಒಂದು ಶಾಪಿಂಗ್ ಮಾಡಿಸ್ರಂದ್ರೆ ಏನಕ್ಕೆ ದುಡ್ಡೆಲ್ಲ ಖರ್ಚು ಮಾಡಬಾರ್ದಮ್ಮ, ದುಡ್ಡಿನ ಮೇಲೆ ಗೊತ್ತಿಲ್ಲ ನಿಂಗೆ? ಸಾಲ ತೀರ್ಲಿಲ್ಲ, ಆಮೇಲೆ ಈಗ ದೇವರಾಣ ಕೊಡಿಸ್ತೀನಿ. ನಾನು ಏನು ಆಟ ಹಿಡಿತೀನಿ ಅಂದ್ರೆ ನಾನು ಯಾವತ್ತಾದ್ರೂ ಏನು ಆಟ ಹಿಡಿದಿಲ್ಲ. ಸ್ವಲ್ಪ ಮುಖ ಸೊಟ್ಟಗ್ ಮಾಡಕಂತೀಯ, ಹೋಗುತ್ರೆ ಸರಿ ಹೋಗ್ತೀಯ. ನಿಜ, ಸೊಟ್ಟ ಮಾಡ್ಕೊಂಡು 5 ನಿಮಿಷ ಸಮೇತ ಸೊಟ್ಟ ಮಾಡ್ಕೊಳ್ಳಲ್ಲ. ಯಾಕಂದರೆ ನನಗೆ ತುಂಬ ಭಯ ಇವ್ರಂದರೆ. ನಾನು ಇರೋದು ಹೇಳ್ತೀನಿ, ನನಗೆ ಇವ್ರಂದ್ರೆ ನೆಗ್ಲೆಟು, ಇವ್ರದ್ದೇನು ಭಯ ಇಲ್ಲ ಅನ್ನೋ ಥರ ಅಲ್ಲ, ಅವ್ರ ಮುಖ ನೋಡಿದ್ರೆ ಭಯ ಆಗ್ತೈತೆ ನನಗೆ. ಅಂಥದ್ರಲ್ಲಿ ನಾನು ಸೊಟ್ಟಗೆ ಮಾಡ್ಕೊಂಡು ಸಾಧನೆ ಅಂತೂ ಮಾಡಲ್ಲ. ಇವ್ರ ಹತ್ರ ಆಗೋದೇ ಇಲ್ಲ ಮಾಡೋಕ್ಕೆ. ಮೇಯ್ನು ನೋಡ್ರಿ, ಅವ್ರು ನಿಂತ್ಕೊಂಡಿರೋ ಸ್ಟೈಲ್ ನೋಡ್ರಿ,
ವಿಡಿಯೋದಲ್ಲಿ ನನಗೆ ಭಯ ಆಗ್ತಿತ್ತಂದ್ರೆ ಇನ್ನು ನೋಡೋ ಅಂತಾರು ಇವ್ರು ಗಂಡ ಹೆಂಡತಿ ಹೆಂಗ್ ಮಾತಾಡ್ತಾರೆ ಅಂತ ನನ್ನ ಎಷ್ಟೊಂದು ಜನ ಕ್ವಶನ್ ಮಾಡಿ ಕೇಳಿದ್ದಾರೆ. ಹಂಗ ಮಾಡಿದ್ರ ಪಾಪ ನಿಮ್ಗ್ ಗೊತ್ತಿಲ್ಲ, ಹಂಗ್ ಮಾಡಿದ್ರ ನಾವೇನ್ ಅವ್ರ ಚೆನ್ನಾಗಿ ಫೇಸ್ ಇರೋದೇ ಹಂಗೆ, ಏನಂದ್ರೆ ಹಂಗೆ ಇದ್ದು ರೂಢಿ ಆಗ್ಬಿಟ್ಟೆ ಅಭ್ಯಾಸ. ಮುಂಚೆಯಿಂದಲೂ ನಾನು ಸ್ವಲ್ಪ ಭಯ ಪಡೋದು ಜಾಸ್ತಿ ಇವ್ರಿಗೆ, ಹಂಗಾಗಿ ಅದೇ ಥರ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅವರು. ನಾನು ಅದೇ ಥರ ಕಂಟಿನ್ಯೂ ಮಾಡಿದ್ದೀನಿ ಅಷ್ಟೇ ಆಗಲಿ. ಇವ್ರೇನು ಚೆನ್ನಾಗಿ ಹಿಡ್ಕೊಂಡು ಹೊಡೆಯೋಂಥ ಮನುಷ್ಯ ಆ ಥರ ಏನಲ್ಲ. ನೀವೇ ಹೇಳ್ತೀರ ಫಿಲ್ಟರ್ ಇಲ್ಲದೆ ಇರೋಂಥ ಮನುಷ್ಯ ಅಂದರೆ ನಮ್ಮ ಮನೆಯವರು ಅಂತಂದು. ನನಗೂ ತುಂಬ ಖುಷಿಯಾಗುತ್ತೆ ನಿಮ್ಮ ಮಾತೆಲ್ಲ ಕೇಳಿದಾಗ. ಅದಕ್ಕೋಸ್ಕರ ನಮ್ಮ ಮನೆಯವ್ರು ಏನೇನು ಶಾಪಿಂಗ್ ಮಾಡಿಸಿದ್ದಾರೆ ಅಂತಂದು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ಖರ್ಚು ಎಲ್ಲ ಎಷ್ಟಾಯ್ತು ಅನ್ನೋದು ಹೇಳ್ತೀನಿ, ನೋಡ್ತಾ ಇರಿ. ಶಾಪಿಂಗ್ ಅಂತ ಏನು ಜಾಸ್ತಿ ಮಾಡಲಿಲ್ಲ, ಹೇಳಿದ್ರಲ್ಲ ನಮ್ಮ ಮನೆಯವರು ನಾನು ಸಾಲ ಎಲ್ಲ ಕ್ಲಿಯರ್ ಆದ್ಮೇಲೆ ಕೊಡಿಸ್ತೀನಿ ಅಂತ, ಅದಕ್ಕೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ಇದು ಬಂದ್ಬಿಟ್ಟು ನಂಗೆ ತುಂಬ ದಿನದಿಂದ ಆಸೆ ಇತ್ತು ಕೇರಳನ್ ಸ್ಯಾರಿ ತೊಗೋಬೇಕು ಅಂತಂದು. ಗೊತ್ತಿಲ್ಲ, ಅಲ್ಲಿ ನೋಡಿದ ತಕ್ಷಣ ನಂಗೆ ಇಷ್ಟ ಆಗೋಯ್ತು, ಅದಕ್ಕೆ ತೊಗೊಂಡೆ. ಇದು ಬಂದ್ಬಿಟ್ಟು ನೋಡಿ ಸ್ಯಾರಿ ಫುಲ್ ಇದೇ ಥರನೇ ಇರುತ್ತೆ. ಇದಕ್ಕೆ ಕಾಂಟ್ರಾಸ್ಟಲ್ಲಿ ನಾವು ಬ್ಲೌಸ್ ಹಾಕಿದ್ರೆ ಗ್ರೀನೋ ರೆಡ್ಡೋ ಈ ಥರ ಯಾವುದಾದ್ರೂ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ದೇವಸ್ಥಾನಗಳಿಗೆ ಎಕ್ಸಲೆಂಟ್ ಆಗಿರುತ್ತೆ. ಅದಕ್ಕೆ ಇದೊಂದು ಸ್ಯಾರಿ ತೊಗೊಂಡ್ವಿ. ಇದಕ್ಕೆ ಬಂದ್ಬಿಟ್ಟು 500 ಕೊಟ್ಟಿದ್ದೀವಿ ಅಷ್ಟೇ ಸ್ಯಾರಿಗೆ. ಸರಿತಾ ಒಂದು ನಾನೊಂದು ತಗೊಂಡ್ವಿ. ಇದನ್ನ ಹಾಕ್ಕೊಳ್ಳುವಂಥ ಒಂದು ಪ್ಲೇಸ್ ಇದೆ, ಅದಕ್ಕೋಸ್ಕರ ತಗೊಂಡಿದ್ದು. ಅದು ನಾನು ನೆಕ್ಸ್ಟ್ ಬ್ಲಾಗ್ಸಲ್ಲಿ ಬರೋ ಬ್ಲಾಗ್ಸಲ್ಲಿ ನೀವೇ ನೋಡ್ತೀರಾ. ಇದ್ರ ಜೊತೆಗೆ ಯಾವ ಬ್ಲೌಸ್ ಹಾಕೊಂಡ್ವಿ ಏನು ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಇದೊಂದು 500 ಕೊಟ್ಟು ಈ ಸ್ಯಾರಿ ತೊಗೊಂಡಿದ್ದೀನಿ. ಆಮೇಲೆ ನೋಡಿ ಇದೊಂದು ಜೊತೆ ಓಲೆ, ನನಗೆ ಈ ಥರ ಸ್ಟಡ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಇದೊಂದು ಚಿಕ್ಕದು ಬ್ರಾಸ್ಲೆಟು, ಡ್ರೆಸ್ಸಸ್ಗೆಲ್ಲ ಮ್ಯಾಚ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದು. ಮತ್ತು ನಮ್ಮ ಮಗಳು ಇದ್ದಾಳಲ್ಲ ಸೊಸೆ ಲಾಸ್ಯನು, ಮತ್ತು ಒಬ್ಳಾಪುರದಲ್ಲಿ ಒಬ್ಳಿದ್ದಾಳೆ ಸೊಸೆ ಸಾನ್ವಿ ಅಂತ, ಅವರಿಬ್ಬರಿಗೆ ಒಂದೊಂದು ಸರ ತಗೊಂಡೆ ಅಷ್ಟೇ. ಅದಾದಮೇಲೆ ಇದೊಂದು ಹ್ಯಾಂಡ್ ಬ್ಯಾಗ್ ತಗೊಂಡೆ. ನೋಡಿ ಹ್ಯಾಂಡ್ ಬ್ಯಾಗು ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಬ್ಲ್ಯಾಕಲ್ಲಿ ಪ್ಯೂರ್ ಬ್ಲ್ಯಾಕಲ್ಲಿ ಇರಲಿಲ್ಲ, ಸೊ ಹಂಗಾಗಿ ಇದೊಂದು ಪ್ಲೈನ್ ಆಗಿರಲಿ ಚೆನ್ನಾಗಿರುತ್ತೆ ಡ್ರೆಸ್ಸಸ್ಗೆಲ್ಲ ಅಂತ ಹೇಳ್ಬಿಟ್ಟು ಇದೊಂದು ತಗೊಂಡೆ. ಇಷ್ಟೇ ನನ್ನ ತಿರುಪತಿ ಶಾಪಿಂಗು. ನಮ್ಮ ಮನೆಯವ್ರು ಇಷ್ಟು ಮಾಡಿಸೋದಕ್ಕೇ ಬೈದವ್ರೆ. ಸೊ ಹಂಗಾಗಿ ಇನ್ನೊಂದು ನಿಮಗೆ ಹೇಳಿದ್ರಲ್ಲ ಸ್ಯಾರಿ ಆ್ಯಂಡು ಬ್ಲೌಸ್ ಡೀಟೇಲ್ಸ್ ಹೇಳಿ ಅಂತಂದು ಹೇಳ್ಬಿಟ್ಟು, ಈ ಸ್ಯಾರಿ ಆ್ಯಂಡ್ ಬ್ಲೌಸ್ ಡೀಟೇಲ್ಸ್ ಇಲ್ಲೇ ಇಟ್ಕೊಂಡಿದ್ದೀನಿ ನೋಡಿ. ಇದು ಬಂದ್ಬಿಟ್ಟು ಸೂತ್ರ ಡಿಸೈನರ್ ಬೋಟಿಕ್ ಅಂತ ಹೇಳ್ಬಿಟ್ಟು MG ರೋಡಲ್ಲಿದೆ ಅವ್ರದ್ದು ಬೋಟಿಕ್ಕು, ಅಲ್ಲಿ ನಾನು ಡಿಸೈನ್ ಮಾಡಿಸಿರುವಂಥದ್ದು. ಸ್ಯಾರಿ ಬಂದ್ಬಿಟ್ಟು ನಾನು ಸೇಲ್ ಮಾಡಬೇಕಾದ್ರೆ ನಮ್ಮ ವೆಂಡರ್ ಅಂದರೆ ಇರ್ತಾರಲ್ಲ ಸ್ಯಾರಿ ಕಳಿಸುವಂಥವ್ರು, ಸೊ ಅಲ್ಲಿ ನಾನು ಇದನ್ನು ತೊಗೊಂಡಿರುವಂಥದ್ದು. ಭಾಳ ಚೆನ್ನಾಗಿದೆ ಸ್ಯಾರಿ ಕಾಂಬಿನೇಷನ್ ಎಲ್ಲನೂ. ಕಾಸ್ಟ್ ಮರ್ತೋಗ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ ಆಗಲೇ, ತುಂಬ ದಿನ ಆಯ್ತು ಇದನ್ನು ತೊಗೊಂಡು. ಅವರು ಅಂದರೆ ಅವರು ಎಲ್ಲ ನೇಯೋ ಸ್ಯಾರಿ ಎಲ್ಲ ಇಟ್ಕೊಂಡಿದ್ರು. ಅವಾಗ ನನಗಿದು ಬೇಕು ಗೋಲ್ಡ್ ಕಲರ್ ಅಂತ ಹೇಳ್ಬಿಟ್ಟು ಫೋಟೋ ಕಳಿಸಿದ್ರು. ಅವಾಗ ನನಗಿದು ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿರೋವಂಥದ್ದು. ನಾನು ಆನ್ಲೈನಲ್ಲಿ ಮತ್ತೆ ಎಲ್ಲೆಲ್ಲೂ ತೊಗೊಂಡಿಲ್ಲ, ನಿಮಗೆ ಲಿಂಕ್ ಕೊಡೋದಕ್ಕೆ. ಈ ಸ್ಯಾರಿ ಅದು. ಬ್ಲೌಸ್ ಬಂದುಬಿಟ್ಟು ಕುಚ್ಚು ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಸೊ ನೋಡಿ ಸೂತ್ರ ಡಿಸೈನರ್ ಬೋಟಿಕ್ ಅಂತ ತುಮಕೂರಲ್ಲಿ MG ರೋಡಲ್ಲಿದೆ. ನಾನು ಆಗಲೇ ಒಂದು ವಿಡಿಯೋದಲ್ಲಿ ನಾನು ನೀಟಾಗಿ ಹೇಳಿದ್ದೀನಿ, ಆದರೂ ಇದರಲ್ಲೂ ಹೇಳ್ಬಿಡೋಣ, ಯಾಕಂದರೆ ತಿರುಪತಿ ವ್ಲಾಗಲ್ಲಿ ತುಂಬ ಜನ ಕೇಳಿದ್ರಿ ಹಾಗಾಗಿ. ಮತ್ತು ಬ್ಲೌಸ್ ಬಂದುಬಿಟ್ಟು ಈ ರೀತಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಅಪ್ಪ ಬಾಡಿ ಮೆಜರ್ಮೆಂಟ್ ತಗೊಂಡಿದ್ದವರು ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂದರೆ, ಫಿಟ್ಟಿಂಗ್ ವೈಸ್ ಕಪ್ಸ್ ಹಾಕ್ಸಿದ್ದೀನಿ ಫಿನಿಶಿಂಗ್ ಚೆನ್ನಾಗಿ ಕೂರುತ್ತೆ ಅಂತ. ಫಿಟ್ಟಿಂಗ್ ಅಂತೂ ಅಪ್ಪ ಒಂದು ಸ್ಟಿಚ್ ಹಾಕ್ಸಿಲ್ಲ ನಾನು. ಮೆಜರ್ಮೆಂಟ್ ಕೊಟ್ಟು ಹೊಲಿಸಿದ್ರು ಒಂದೊಂದು ಸ್ಟಿಚ್ಚು ಇಲ್ಲ ಲೂಸು ಟೈಟ್ ಆಗುತ್ತೆ. ಇವ್ರು ಅದು ಯಾವ ಥರ ತಗೊಂಡ್ರು ಮೆಜರ್ಮೆಂಟ್ ಅಂತ ನೋಡಿ. ವರ್ಕ್ ಡೀಟೇಲ್ ನೋಡಿ ಹೇಳೋ ಮಾತೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಇದು ವರ್ಕ್ ಆಗಿರ್ಬೋದು, ಈ ಥ್ರೆಡ್ ಆಗಿರ್ಬೋದು ಭಾಳ ಚೆನ್ನಾಗಿದೆ. ಶುಗರ್ ಬೀಡ್ಸಲ್ಲಿ ಎಲ್ಲ ಮಾಡಿದ್ದಾರೆ ವರ್ಕು. ನನಗಂತೂ ತುಂಬ ಇಷ್ಟ ಆಯ್ತಪ್ಪ ಇವ್ರ ವರ್ಕು. ಸೊ ಇನ್ನೊಂದಿದೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಹಾಕ್ಕೊಳ್ಳುವಂಥದ್ದು, ಅದನ್ನು ತಂದುಕೊಡಿ, ಅದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನು ತೊಗೊಂಡೋಗ್ಬೇಕು. ಸ್ಲೀವ್ ಬಂದ್ಬಿಟ್ಟು ಈ ಥರ ಸಿಂಪಲ್ಲಾಗಿ ದೇವಸ್ಥಾನಕ್ಕಲ್ವಾ, ಹಾಗಾಗಿ ಸಿಂಪಲಾಗಿ ಮಾಡಿಸಿದ್ದೀನಿ. ನಾನು ತಿರುಪತಿಗೆ ಅಂತಂದು ಈ ಸ್ಯಾರಿನ ತೊಗೊಂಡಿರುವಂಥದ್ದು. ನೋಡಿ ಫ್ರಂಟ್ ಬಂದ್ಬಿಟ್ಟು ಈ ರೀತಿ ಕಟ್ ವರ್ಕ್ ಮಾಡಿಸಿದ್ದೀನಿ. ಸ್ಲೀವ್ ಇದು ಡೀಟೇಲ್ಸು ಸ್ಯಾರಿದು. ಮತ್ತು ಡ್ರೆಸ್ ಡೀಟೇಲ್ಸ್ ಕೇಳಿದರೆ ನಾನು ಹಾಕ್ಕೊಂಡು ಹೋಗಿರುವಂಥದ್ದು ಇದು. ಚೆನ್ನಾಗಿದೆ, ರಸ್ಟ್ ಆರೆಂಜು. ಆದರೆ ರಸ್ಟ್ ಆರೆಂಜ್ ಅಲ್ಲ, ಒಂಥರ ಮೆರೂನ್ ಟೈಪ್ ಬರುತ್ತೆ. ನಮ್ಮಮ್ಮ ಬಂದು ನೋಡೋಗ್ತಾರೆ, ಏನೋ ಮಾತಾಡ್ತಾಳೆ ಅಂತ. ಇದು ಹಾಕ್ಕೊಂಡಿದ್ನಲ್ಲ, ತುಂಬ ಜನ ಇಷ್ಟಪಟ್ಟಿದ್ದಾರೆ. ಇದನ್ನು ಬಂದ್ಬಿಟ್ಟು MB ಕಲೆಕ್ಷನ್ ಅಂತ ಇನ್ಸ್ಟಾಗ್ರಾಮ್ ಪೇಜಲ್ಲಿ ತೊಗೊಂಡಿರುವಂಥದ್ದು. ನೀವು ಬೇಕಂದರೆ ನನ್ನ ಮಂಜು ಪದ್ಮ ಕಲೆಕ್ಷನ್ ನೋಡಿ ಇನ್ಸ್ಟಾಗ್ರಾಮಲ್ಲಿ, ಅದರಲ್ಲಿ ಫುಲ್ ಡೀಟೇಲ್ಡ್ ಆಗಿ ಅವ್ರ ಪೇಜ್ನ ಕೊಲಾಬ್ ಮಾಡಿದ್ದೀನಿ, ಅವ್ರ ಕಾಂಟ್ಯಾಕ್ಟ್ ನಂಬರು ಕೊಟ್ಟಿದ್ದೀನಿ. ನಿಮಗೂ ಬೇಕಂದರೆ ಅಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಆದರೆ ಇನ್ನೂ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಅವ್ರ ಪೇಜಲ್ಲಿ, ನೀವು ಆರಾಮಾಗಿ ಚೆಕ್ ಮಾಡ್ಕೋಬೋದು. ಇವ್ರದ್ದು ಅಷ್ಟೇ ಸೂತ್ರ ಡಿಸೈನರ್ ಬೋಟಿಕ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ಫಾಲೋ ಮಾಡ್ಕೊಂಡು ನೋಡಿದ್ರೆ ಅಲ್ಲಿ ಯಾವ್ಯಾವ ಥರ ವರ್ಕ್ ಡೀಟೇಲಿಂಗು, ಇನ್ನೊಂದು ಎಲ್ಲ ಇದು ಯಾವುದು ಸೀರಿಯಲ್ ಆಕ್ಟ್ರಸ್ಸು ಮತ್ತು ಶೋಸ್ ಎಲ್ಲ ಗಿಚ್ಚಿಗಿಲಿ ಶೋಸ್ ಎಲ್ಲ ಮಾಡ್ತಾರಲ್ಲ ಅವ್ರಿಗೆಲ್ಲ ಮಾಡ್ಕೊಟ್ಟಿದ್ದಾರೆ. ರಾಗು ಇವ್ರಿಗೆಲ್ಲ ಮಾಡ್ಕೊಟ್ಟವ್ರೆ. ಹಾಗಾಗಿ ನೀವು ಅಲ್ಲಿ ಚೆಕ್ಔಟ್ ಮಾಡಿದ್ರೆ ಇದೊಂದೇ ಅಲ್ಲ, ಇನ್ನೂ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ, ಅಲ್ಲಿ ನೀವು ನೋಡ್ಬೋದು. ಅದಕ್ಕೋಸ್ಕರ ಈ ಡ್ರೆಸ್ ಡೀಟೇಲ್ಸ್ ಇದು ಗೊತ್ತಾಗಿರುತ್ತೆ ನಿಮಗೆ. 2 ಸಿಕ್ತು ನಿಮಗೆ ಒಟ್ಟಿನಲ್ಲಿ.
ದೇವ್ರ ದರ್ಶನ ಎಷ್ಟು ಗಂಟೆ ಆಯ್ತು, ನಾವು ಹೋಗ್ಬೇಕು ಅಂತ ಒಬ್ರು ಸಿಸ್ಟರ್ ಕೇಳಿದ್ರಿ. ದೇವ್ರ ದರ್ಶನ ಬಂದ್ಬಿಟ್ಟು ನಮ್ಗೆ 7 hours ಆಯ್ತು. ಸಂಜೆ ನಾವು 6 ಗಂಟೆಗೆ ಕ್ಯೂ ಅಲ್ಲಿ ನಿಂತ್ರೆ ಊಟ ಮಾಡ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ನೈಟ್ ನಮ್ಗೆ 2 ಗಂಟೆಗೆ ಈಚೆಗೆ ಬಂದ್ವಿ ದರ್ಶನ ಮುಗಿಸ್ಕೊಂಡು. ಒಟ್ನಲ್ಲಿ 7 hours ಕಂಪ್ಲೀಟ್ ಆಗಿ ಆಯ್ತು. ಒಂದೊಂದ್ಸಾರಿ ಒಂದೊಂದ್ಸಾರಿ ಆದ್ರೆ 4 hour ಆಗುತ್ತಂತೆ, ಒಂದೊಂದ್ಸಾರಿ 2 hour ಆಗುತ್ತಂತೆ, ಒಂದೊಂದ್ಸಾರಿ 12 hour ಆಗುತ್ತಂತೆ. ಆ ತರ ನಮ್ಗೇನೋ 7 hours ಆಯ್ತು. ಸೊ ದರ್ಶನದ್ದು. ಆಮೇಲೆ ಇದು ಇನ್ನೊಂದು ವಿಷಯ, ನಾವು ಬುಕ್ ಮಾಡಿರುವಂತದ್ದು ಇದು SSK ಟಿಕೆಟ್ 300 ರೂಪಾಯಿದು. ಹಂಗಾಗಿ ನಮ್ಗೆ 7 hours ಆಯ್ತು. ಇಲ್ಲ ಇದು ಫ್ರೀಯಾಗಿ ಹೋಗ್ತಾರಲ್ಲ, ಫ್ರೀ ದರ್ಶನಕ್ಕೆ ಹೋಗ್ತಾರಲ್ಲ, ಅದೆಲ್ಲ 24 hours ಆಗುತ್ತಂತೆ. ತುಂಬಾ ಲೇಟ್, 2 ದಿನನೂ ಆಗುತ್ತಂತೆ. ನಾವು ಹೋಗಿದ್ದು ಬೇರೆ ಮಕ್ಳಿಗೆ ರಜೆ ಇತ್ತು, ಹಾಲಿಡೇಸ್ ಅಲ್ಲಿ ಹೋಗಿದ್ದು, ತುಂಬಾ ರಶ್ಶೇ ಇತ್ತು. ನಾವು ಹೋಗಿದ್ದು ಬುಧವಾರ ದರ್ಶನಕ್ಕೆ ಏನೋ ಹೋಗಿದ್ದಲ್ಲ ದೇವಸ್ಥಾನ, ಹಂಗಾಗಿ ರಶ್ ಇತ್ತು. ನೋಡಿ, ನೀವು ಫ್ರೀ ಸರ್ವದರ್ಶನ ಅಂತಾರಲ್ಲ, ಅದು ಫ್ರೀ ದರ್ಶನ, ಅದಕ್ಕೆ ತುಂಬಾ ಲೇಟ್ ಆಗುತ್ತೆ. 300 ರೂಪಾಯಿ ಟಿಕೆಟ್ ಮಾಡ್ಕೊಂಡ್ರೆ ಬೆಸ್ಟ್, ಬುಕ್ ಮಾಡ್ಕೊಂಡ್ರೆ. ಸೊ ಅಷ್ಟು ನಿಮ್ಗೆ ಡೀಟೇಲ್ಸ್. ಮತ್ತೆ ತಿರುಪತಿ ಒಟ್ಟು ಖರ್ಚು ಎಷ್ಟಾಯ್ತು ಸಿಸ್ಟರ್ ಅಂತ ಕೇಳಿದ್ರಿ. ತುಮಕೂರು ಅವರು ಬ್ರದರ್ ಇದ್ರಲ್ಲ, ಸುನೀತಾ ಅವ್ರ ಹಸ್ಬೆಂಡ್, ಅವ್ರು ಇದ್ಕೊಂಡು ಫುಲ್ ಟೋಟಲ್ ಒಟ್ಟು ಖರ್ಚು 3 ಫ್ಯಾಮಿಲಿಗೂ ಅವರೇ ಇಟ್ಟಿದ್ದು. ಅಲ್ಲಿ ಬಂದ್ಬಿಟ್ಟು 3,000 ಬಂತು ಒಬ್ಬೊಬ್ರಿಗೆ. ಅಂದ್ರೆ ನಮ್ಮ ಫ್ಯಾಮಿಲಿಗೆ 3,000, ಬೇರೆಯವ್ರ ಫ್ಯಾಮಿಲಿಗೆ 3,000, ಆ ತರ ನಮ್ಮಿಬ್ರಿಂದ 3,000 ಅಲ್ಲಿ ಖರ್ಚು ಬಂದಿತ್ತು. ಅದಾದ್ಮೇಲೆ ಮತ್ತೆ 600 ರೂಪಾಯಿ ಬಂತು ಮೆಜೆಸ್ಟಿಕ್ ಬರೋಷ್ಟರಲ್ಲಿ. 3,600 ಆಯ್ತು ಟೋಟಲ್ ಖರ್ಚು. ಮತ್ತೆ ನಾವು ನಮ್ಮ ಮನೆಯವ್ರದ್ದು ಇಲ್ಲಿಂದ ಬಸ್ ಚಾರ್ಜ್ ಅಂತೆ, ಮತ್ತೆ ನಾನು ಎಕ್ಸ್ಟ್ರಾ ಶಾಪಿಂಗ್ ಮಾಡಿದ್ದು, ಇನ್ನೆಲ್ಲ ಸೇರ್ಕೊಂಡು ಎಕ್ಸ್ಟ್ರಾ ಖರ್ಚು ಎಲ್ಲ ಟೋಟಲ್ ನಮ್ದು ಒಂದು 6,500 ಆಯ್ತು ನಮ್ದು. ಇನ್ನು ನಾವೇನಾದ್ರೂ ಖರ್ಚು ಮಾಡಲ್ಲ, ಲಿಮಿಟ್ಸ್ ಆಗಿ ಇದ್ ಮಾಡ್ತೀವಿ ಅಂದ್ರೆ ಒಂದು 3,500ಕ್ಕೆ ಮುಗ್ದೋಗುತ್ತೆ. ನಾವು ಚೆನ್ನಾಗಿ ಊಟ ಮಾಡ್ಕೊಂಡು ಬಂದ್ರು ಅದು ಅವ್ರ ಖರ್ಚು ಮೇಲೆ ಡಿಪೆಂಡ್ ಇರುತ್ತೆ ಅಮೌಂಟ್ ಅನ್ನೋದು. ಅವ್ರು ಎಷ್ಟು ಖರ್ಚು ಮಾಡಿದ್ರೆ ಅಷ್ಟು, 10,000 ಮಾಡ್ಬೋದು, 20,000 ಮಾಡ್ಬೋದು. ನಾವು ಬಂದ್ಬಿಟ್ಟು 6,500 ಮಾಡಿದ್ವಿ. ಈ ತರ ನಿಮ್ಗೆಲ್ಲ ಡೀಟೇಲ್ಸ್ ಸಿಕ್ಕಿದೆ ಅಂತ ಅಂದ್ಕೊಂಡಿದೀನಿ. ಯಾವ ರೀತಿ ಅನ್ನಿಸ್ತು ಅಂತಂದು ಹೇಳ್ಬಿಡಿ. ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.